ವೆಲ್ಕಮ್ ಟು ಮೈ ಚಾನಲ್ ಉಷಾ ಕ್ರಿಯೇಷನ್ಸ್. ನಾನಿವತ್ತು ಪೈನಾಪಲ್ ಡಿಸೈನ್, ಹಾರದಲ್ಲಿ ಪೈನಾಪಲ್ ಡಿಸೈನನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಈ ಥರ ಪಾಲಿಸ್ಟರ್ ಬಟ್ಟೆ, ಆಮೇಲೆ ಅದಕ್ಕೆ ಬೇಕಾಗಿರೋ ಅಳತೆ 7 ಸೆಂಟಿಮೀಟರ್ ಮತ್ತು 3.5 ಸೆಂಟಿಮೀಟರ್ ಅಗಲ, 7 ಸೆಂಟಿಮೀಟರ್ ಉದ್ದ, 6 ಸೆಂಟಿಮೀಟರಿಂದು, ಆಮೇಲೆ 3 ಸೆಂಟಿಮೀಟರ್ ಅಗಲ ಇರೋದು, 4.5 ಸೆಂಟಿಮೀಟರ್ ಇರೋದು, 2 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಗಲ ಇರೋದು. ಈ ಥರದ್ದು 3 ಸೈಜಿನ ಪೆಟಲ್ಗಳು ಬೇಕಾಗುತ್ತೆ. ತುಂಬ ಪೆಟಲ್ಸ್ ಬೇಕಾಗುತ್ತೆ. ಒಂದು ಪೈನಾಪಲ್ಲಿಗೆ ಈ ಬಟ್ಟೆನಲ್ಲಿ ಫಸ್ಟು 7 ಸೆಂಟಿಮೀಟರ್ ಅಗಲ, 7 ಸೆಂಟಿಮೀಟರ್ ಅಗಲದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಒಂದೇ ಸರಿ ಒಂದೇ ಲೈನಲ್ಲಿ ಕಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಇಲ್ಲೊಂದು ಗುರುತು ಅಲ್ಲೊಂದು ಗುರುತು ಹಾಕ್ಕೊಂಡು ಈಗ ನಾನು ನೆಕ್ಸ್ಟ್ ಸೈಜನ್ನು ಮಾಡ್ತಾಯಿದ್ದೀನಿ. 6 ಸೆಂಟಿಮೀಟ್ರ್ ಅಂತ ತೋರಿಸಿದ್ನಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಈ ಥರ ಇನ್ನೊಂದು 4.5 ಸೆಂಟಿಮೀಟರ್ ಅಂತ ತೋರಿಸಿದ್ನಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಈ ಥರ 3 ಅಳತೆದನ್ನು ಕಟ್ ಮಾಡ್ಕೋಬೇಕು. ಒಂದೇ ಲೈನಲ್ಲಿ ಕಟ್ ಮಾಡೋಕ್ಕಾಗದೇ ಇದ್ದವರು ಇಲ್ಲೊಂದು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೋದು. ಇದನ್ನು ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಥರ ಹೇಳಿದ್ನಲ್ಲ ಅಗಲ ಎಷ್ಟು ಬೇಕು ಅಂತ ಆ ಥರ ಕಟ್ ಮಾಡಿಕೊಂಡು ಕಟ್ ಮಾಡಿ ಇದನ್ನು ಜೋಡಿಸ್ಕೋಬೇಕು. ನಾನು ಆವಾಗ ಸ್ಟೆನ್ಸಿಲ್ಸ್ ತೋರಿಸಿದ್ನಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡು ಫಸ್ಟ್ ಪ್ರಾಕ್ಟೀಸ್ ಮಾಡೋ ಅಂಥವ್ರು ಈ ಥರ ಶೇಪಿಗೆ ಕಟ್ ಮಾಡ್ಕೋಬೇಕು. ಅದನ್ನೇ ಇಟ್ಕೊಂಡು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಈ ಥರ ಸೈಜಿಗೆ ಕಟ್ ಮಾಡ್ಕೋಬೇಕು. ಎಲ್ಲ ಸೈಜುಗಳನ್ನು ಕಟ್ ಮಾಡಿ ಈ ಥರ ಕ್ಯಾಂಡ್ಲಿಂದ ಬರ್ನ್ ಮಾಡ್ಕೋಬೇಕು. ಇಲ್ಲಾಂದರೆ ಎಳೆಗಳು ಬಿಟ್ಕೊಂಡ್ಬಿಡುತ್ತೆ. ನಿಧಾನವಾಗಿ ಸುಟ್ಟೋಗ್ದಿರೋ ಥರ ಸ್ವಲ್ಪ ಬರ್ನ್ ಆದರೆ ಸಾಕು, ಚೂರು ಟಚ್ ಮಾಡಬೇಕು ಅಷ್ಟೇ. ಈ ಥರ ಇದನ್ನು ಎಲ್ಲ ಪೆಟಲ್ಗಳನ್ನು ಸುಟ್ಕೋಬೇಕು. ಈ ಥರ ಇಷ್ಟು ಕಲರಿಂದ ಮಾಡಿಟ್ಕೊಂಡಿದ್ದೀನಿ ನಾನೀಗ. ನಾನು ಪೂರಾ ಹಾರವನ್ನು ಪೈನಾಪಲ್ಲಲ್ಲಿ ಮಾಡಿಲ್ಲ, ಅದರಲ್ಲಿ ಹಾಫ್ ಪೈನಾಪಲ್ಲಲ್ಲಿ ಮಾಡಿದ್ದೀನಿ. ಅದಕ್ಕೆ ಈ ಥರ 5 ಸೆಂಟಿಮೀಟ್ರಿನ ಪೆಟಲ್ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 4 ಸೆಂಟಿಮೀಟ್ರದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಥರ ದೋಸೆ ಫೋಲ್ಡ್ ಥರ, ಇದಕ್ಕೆ ದೋಸೆ ಫೋಲ್ಡ್ ಅಂತ ಕರಿತೀವಿ, ಈ ಥರ ಫೋಲ್ಡ್ ಮಾಡಿ ಸೂಜಿ ದಾರವನ್ನು ತಗೊಂಡು ಮಿಡ್ಲಲ್ಲೇ ಹಾಕಿ ಈ ಥರ ಮಾಡ್ಕೋಬೇಕು. ಈ ಥರ ನಾನು ಈ ದೊಡ್ಡ ಸೈಜ್ ಏನು 5 ಸೆಂಟಿಮೀಟ್ರ್ ಹೇಳಿದ್ನಲ್ಲ ಅದನ್ನು 10 ಪೆಟಲ್ಸ್ ಹಾಕ್ಕೋತಾ ಇದ್ದೀನಿ. ನಾನು ಈ ಥರ 3 ಕಲರನ್ನು ಫಸ್ಟ್ ಹಾಕ್ಕೊಂಡು ಬೀಡ್ಸ್ ಹಾಕಿದ್ದೀನಿ. ಅದು ಹಾಕ್ಕೊಂಡಾದಮೇಲೆ ಈ ಥರ 2 ಸೈಜ್ ಹೇಳಿದ್ನಲ್ಲ ಆ ಸೈಜನ್ನು ಇದಕ್ಕೆ ಪೋಣಿಸಿದ್ದೀನಿ. ಪೋಣಿಸಿ ರೆಡಿ ಆದವಾಗ ಅದು ಈ ಥರ ಕಾಣುತ್ತೆ. ಈಗ ನಾನು ಪೈನಾಪಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಫಸ್ಟ್ ಈ ಚಿಕ್ಕ ಸೈಜನ್ನು ತಗೊಂಡು ಈ ಥರ ಪೊಣಿಸ್ತಾ ಬರಬೇಕು. ಇದು 20 ಪೆಟಲ್ಸ್ ಇದೆಯಲ್ಲ, 10 ಈ ಕಡೆ ಹಾಕಬೇಕು. ಫಸ್ಟ್ 10 ಪೆಟಲ್ಸ್, 10, 12 ನಮ್ಮ ಅಳತೆ ಪ್ರಕಾರ ನಾವು ಹಾಕ್ಕೋಬೋದು. ಇನ್ನೂ ದೊಡ್ಡ ಪೈನಾಪಲ್ ಮಾಡಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಸೈಜನ್ನು ದೊಡ್ಡದು ಮಾಡ್ಕೋಬೋದು, ಇನ್ನು ಪೆಟಲ್ಸ್ ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಚಿಕ್ಕದು ಪೈನಾಪಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಇವಾಗ ನಾನು ಇದನ್ನು 12 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಇದಾಗಿದೆ. ಈಗ ಮಿಡ್ಲ್ ಸೈಜ್ ಏನಿದೆಯಲ್ಲ 5 ಸೆಂಟಿಮೀಟ್ರ್ ಅಂತ ಹೇಳಿದ್ನಲ್ಲ ಆ ಸೈಜನ್ನು ಫೋಲ್ಡ್ ಮಾಡೋದು ಈ ಥರನೇ ಫೋಲ್ಡ್ ಮಾಡಿ ಪೊಣಿಸ್ತಾ ಬರಬೇಕು. ಮಿಡ್ಲಲ್ಲೇ ಹಾಕಬೇಕು. ಇದನ್ನು ಕೂಡ 12 ಮತ್ತು
12 ಅಥವಾ 15 ನಮ್ಮ ಅಳತೆ ಪ್ರಕಾರ ಹಾಕ್ಕೋಬೋದು. ನಾನು 12 ಹಾಕ್ಕೋತಾ ಇದ್ದೀನಿ. ಈ ಥರ ಕ್ರಾಸಲ್ಲಿ ಇಡ್ತಾ ಬರಬೇಕು. ಈ ಥರ ಎಲ್ಲ ದಿಕ್ಕಲ್ಲೂ ಬರೋ ಥರ ಇಟ್ಕೋಬೇಕು. ಈಗ ನಾನು ದೊಡ್ಡ ಸೈಜನ್ನು ಹಾಕ್ತಾ ಇದ್ದೀನಿ. 7 ಸೆಂಟಿಮೀಟ್ರದ್ದು ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ತೀನಿ. ಅದನ್ನು ಇದೇ ಥರ ಫೋಲ್ಡ್ ಮಾಡಿ, ಇದು ಸ್ವಲ್ಪ ಜಾಸ್ತಿ ಪೆಟಲ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ದಪ್ಪ ಬರುತ್ತೆ. 12 ಅಥವಾ 15 ಹಾಕಬೇಕು ಅಂದಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೂ ಬೇಕಾದರೂ ಹಾಕ್ಕೋಬೋದು. ಆದರೆ ನಾನಿಲ್ಲಿ 15 ಪೆಟಲ್ಸ್ ಹಾಕ್ತಾ ಇದ್ದೀನಿ. ಇವಾಗ ಈ ಥರ ಎಲ್ಲ ದಿಕ್ಕಲ್ಲೂ ಬರೋ ಥರನೇ ಪೊಣಿಸ್ತಾ ಬರಬೇಕು. ಈಗಿದು ಹಾಫ್ ರೆಡಿಯಾಗಿದೆ, ಪೈನಾಪಲಲ್ಲಿ ಹಾಫೇ ಆಗಿದೆ. ಇನ್ನು ಮುಂದೆ ಮಾಡಬೇಕಾದ್ರೆ ಮತ್ತು ಸೇಮ್ ಫಸ್ಟ್ ಹಾಕಬೇಕಾದ್ರೆ ಈಗ ಅವಾಗ ಏನು ಮಾಡಿದ್ವಿ, ಚಿಕ್ಕ ಸೈಜಿಂದ ಹಾಕಿದ್ವಿ. ಇವಾಗ ದೊಡ್ಡ ಸೈಜಿಂದ ವಾಪಸ್ ಹೋಗಬೇಕು. ದೊಡ್ಡ ಸೈಜನ್ನು ಫಸ್ಟ್ ತಗೋಬೇಕು, ಮತ್ತು ಇದನ್ನು 15 ಪೆಟಲ್ಸನ್ನು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಸೈಜನ್ನು 15 ಪೆಟಲ್ಸ್ ಹಾಕಬೇಕು. ಅದಾದಮೇಲೆ ಚಿಕ್ಕ ಸೈಜನ್ನು 15 ಪೆಟಲ್ಸ್ ಹಾಕಬೇಕು. ಅದಾದಮೇಲೆ ಪೂರ ಹಾಕಿದ್ದು ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ಪೂರ ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ನೀವು ಬೇಕಾದರೆ ಎಲ್ಲ ಕಡೆನೂ ಈ ಪೈನಾಪಲ್ನೇ ಮಾಡಿ ಹಾರ ಮಾಡ್ಬೋದು. ನಾನು ಬೇರೆ ಥರ ಹಾಫ್ ಪೈನಾಪಲ್ ಮಾಡಿಕೊಂಡು ಕೆಳಗಡೆ ಗುಜ್ಜಿಗೆ ಮಾತ್ರ ಈ ಥರ ಫುಲ್ ಪೈನಾಪಲನ್ನು ಮಾಡಿದ್ದೀನಿ. ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ಈ ಕುಚ್ಚು ಮಾಡೋದನ್ನು ನಾನು ಲಾಸ್ಟ್ ಹಾರ ಮತ್ತು ತೋರಣ ಮಾಡೋ ವಿಡಿಯೋದಲ್ಲಿ ಕುಚ್ಚು ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ರೆಡಿ ಆದಮೇಲೆ ಫೈನಲ್ ಪ್ರಾಡಕ್ಟು ಈ ಥರ ಕಾಣುತ್ತೆ. ಇದು ನಾನು ಬಾಗಿಲು ತೋರಣ ಮಾಡಿದ್ದೀನಿ. ಹಾರ ಬೇಕಾದರೂ ಮಾಡ್ಕೋಬೋದು, ಬಾಗಿಲು ತೋರಣ ಬೇಕಾದರೂ ಮಾಡ್ಕೋಬೋದು. ಪೂರನೂ ಈ ಥರ ಪೈನಾಪಲ್ ಡಿಸೈನನ್ನು ಅಷ್ಟೆಷ್ಟು ದೂರಕ್ಕೆ ಮಾಡಿ ಮಧ್ಯ ಬೀಡ್ಸ್ ಹಾಕಿ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.